ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರೇ ನಮಸ್ಕಾರ. ನಾನು ಆಗಲೇ ಹೇಳಿದಂಗೆ ಕೂಲಿದು ಒಂದು ಕಡೆ ಸರಣಿ ನಮ್ಮ ವೀಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದೆ. ಇನ್ನೊಂದು ವಿಷಯ ನಾನು ಸೂ ಫ್ರಮ್ ಸೋ ಬಗ್ಗೆ ಹೇಳಬೇಕು. ಸೂ ಫ್ರಮ್ ಸೋ ಎಷ್ಟರ ಮಟ್ಟಿಗೆ ಕ್ರೇಜು ಸೃಷ್ಟಿಯಾಗಿದೆ, ಎಷ್ಟು ಚೆನ್ನಾಗಿ ಕಲೆಕ್ಷನ್ ಆಗ್ತಿದೆ, ಹೇಗೆ ಬಜ್ನ ಕ್ರಿಯೇಟ್ ಮಾಡಿದೆ, ಮನೆಗೂ ಗಲ್ಲಿಗೂ ಎಲ್ಲ ಕಡೆ ಈ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟು, ಕೂಲಿ ಬರ್ತಾ ಇರೋದ್ರಿಂದ ಇದರದ್ದು ಪರಿಣಾಮ ಹೇಗಿರ್ಬೋದು ಅನ್ನೋದು. ಆಲ್ರೆಡಿ ಕೂಲಿ ಎಲ್ಲ ಭಾಷೆಯಲ್ಲೂ ಡಾಮಿನೇಟ್ ಮಾಡ್ತಾಯಿದೆ, ಎಲ್ಲ ಭಾಷೆಯಲ್ಲೂ ಬುಕ್ಕಿಂಗ್ಸ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದಲ್ಲಿ ಆಲ್ರೆಡಿ ಕೇರಳ ಮತ್ತು ಕರ್ನಾಟಕದಲ್ಲಿ ದಾಖಲೆಗೂ ಮೀರಿದ ಶೋಸ್ನ ಪಡ್ಕೊಂಡಿರೋವಂಥದ್ದು ಮತ್ತು ದಾಖಲೆಗೂ ಮೀರಿದ ಹೌಸ್ಫುಲ್ ಶೋಗಳಲ್ಲಿ ರನ್ ಆಗ್ತಿರೋಂಥ ಸೂ ಫ್ರಮ್ ಸೋ ಕೂಲಿ ಬಂದ ಮೇಲೆ ಏನಾಗ್ಬೋದು ಅನ್ನೋದೊಂದು ಪ್ರಶ್ನೆ ಶುರುವಾಗಿದೆ. ಆಲ್ರೆಡಿ ಶೋಗಳು ಒಂದಷ್ಟು ಕಡಿಮೆ ಆಗ್ತಿದೆ, ಬಟ್ ಈವನ್ ದೋ ಆ ಶೋಗಳು ಕಡಿಮೆ ಆದರೂ ಕೂಡ ಇರುವಂಥ ಶೋಗಳೆಲ್ಲವೂ ಕೂಡ ಒಳ್ಳೆ ಆಲ್ಮೋಸ್ಟ್ 80% 90% ಕೆಲವೊಂದು ಕಡೆ ಫುಲ್ ಹೌಸಸ್ ಈ ಥರ ಹೋಗ್ತಾ ಇದೆ. ಸೊ ಒಂದು ಕಡೆ ತೆಲುಗಿಂದು ಏನಾಗಿದೆ ಅಂತ ರಿಪೋರ್ಟ್ ತೊಗೊಂಡಿದ್ದೀನಿ. ತೆಲುಗಿನಲ್ಲಿ ಕೂಡ ಭಾಳ ಚೆನ್ನಾಗಿ ಸಿನಿಮಾ ಹೋಗ್ತಾ ಇದೆ. ರಿಲೀಸ್ ಆಗಿರೋದು ಕಡಿಮೆ ಸ್ಕ್ರೀನ್ಸೇ, ರಿಲೀಸ್ ಆಗಿರುವಂಥ ಅಷ್ಟು ಸ್ಕ್ರೀನ್ಗಳಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ರನ್ ಆಗ್ತಿದೆ. ಈವರೆಗೂ ಅಂದರೆ ಈ ವಾರನೇ ರಿಲೀಸ್ ಆಗಿರೋಂಥ ಸಿನಿಮಾ, ಇವತ್ತು ಮಂಗಳವಾರ, ಆಲ್ರೆಡಿ 5 ದಿನ ಸಿನಿಮಾ ರಿಲೀಸ್ ಆಗಿದೆ. ಅಲ್ಲಿ ಸುಮಾರು ಒಂದು 2.5 3 ಕೋಟಿಯಷ್ಟು ಗಳಿಕೆ ಈ ಸಿನಿಮಾ ಮಾಡಿ ಮುನ್ನುಗ್ತಾ ಇದೆ. ಯಾಕೆಂದರೆ ಆಗಲೇ ಹೇಳ್ದಂಗೆ ಲಿಮಿಟೆಡ್ ಸ್ಕ್ರೀನ್ಸಲ್ಲಿ. ಇನ್ನು ಕೇರಳದಲ್ಲಿ ಆಲ್ರೆಡಿ ಒಂದು 7 ಕೋಟಿಯಷ್ಟು ಗಳಿಕೆ ಮಾಡಿದೆ 2ನೇ ವಾರಕ್ಕೆ. ಸೊ ಅಲ್ಲೂ ಅಗೇನ್ ಕರ್ನಾಟಕದಲ್ಲಿ ಎಷ್ಟು ಸಮೃದ್ಧವಾಗಿ ಸಿನಿಮಾ ತುಂಬಿದ ಗೃಹಗಳಲ್ಲಿ ಅಥವಾ ಬ್ಯಾಕ್ ಟು ಬ್ಯಾಕ್ ಜನ ನುಗ್ಗುತ್ತಾ ಇರುವಂಥ ಕೆಲಸ ಆಗ್ತಿದೆ, ಕೇರಳದಲ್ಲೂ ಅದೇ ರೀತಿಯಾಗಿ ಈ ಸಿನಿಮಾ ಮುನ್ನುಗ್ತಾ ಇದೆ. ಆ್ಯಂಡ್ ಬರೀ ಓವರ್ಸೀಸಲ್ಲಿ ಅಂದರೆ ಅದರ್ ಕಂಟ್ರೀಸ್ ಅಂದರೆ ಬೇರೆ ಭಾಷೆಯಲ್ಲಿ ಅಂದರೆ ಮಲಯಾಳಮು ಮತ್ತು ಕನ್ನಡ ಎರಡನ್ನೂ ಕೂಡ ಓವರ್ಸೀಸಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ರಿಲೀಸ್ ಮಾಡಿದರು. ಅಲ್ಲಿ ಓವರಾಲ್ ಇಲ್ಲಿವರೆಗೂ ಸಿಕ್ಕಿರುವಂಥ ಕಲೆಕ್ಷನ್ ರಿಪೋರ್ಟ್ ಪ್ರಕಾರ 15 ಕೋಟಿ ಗಳಿಕೆ ಆಗಿದೆ ಬರೀ ಹೊರದೇಶದಲ್ಲಿ. ಕನ್ನಡ ಸಿನಿಮಾ ಒಂದು ಈ ರೀತಿಯಾಗಿ ಹೊರದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡಿರುವಂಥದ್ದು ಅಂದರೆ ಈ ಸ್ಕೇಲಿನ ಸಿನಿಮಾ ಇದು ಮೊದಲು ಅಂತ ಹೇಳ್ಬೋದು. ಆ್ಯಂಡ್ ಅಫಿಷಿಯಲ್ ಆಗಿ ಕರ್ನಾಟಕದಲ್ಲಿ ಈ ಸಿನಿಮಾ ನಿನ್ನೆಗೆ ಅಫಿಷಿಯಲ್ ಆಗಿ 50 ಕೋಟಿ ಗಳಿಕೆಯನ್ನು ದಾಟಿದೆ. 50 ಕೋಟಿ ಗಳಿಸಿ ಮುನ್ನುಗ್ತಾ ಇದೆ. ಸೊ ಓವರಾಲ್ ಒಂದು 65ರಿಂದ 70 ದಾಟಿದೆ. ಓವರಾಲ್ ಗಳಿಕೆ ವಿಚಾರ ಇದೆ, 70 ಕೋಟಿ ಆಲ್ರೆಡಿ ದಾಟಿದೆ. ಈ ವಾರವೂ ಅದೇ ರಿದಮ್ನ ಇದು ಕಂಟಿನ್ಯೂ ಮಾಡಿದರೆ ಖಂಡಿತವಾಗ್ಲೂ ಇದು 100 ಕೋಟಿ ಮುಟ್ಟುವಂಥ ಎಲ್ಲ ಲಕ್ಷಣಗಳು ಗಾಢವಾಗಿ ಕಾಣಿಸ್ತಾ ಇದೆ. ಕೂಲಿ ಸಿನಿಮಾದ ಅಬ್ಬರ ಹೇಗಿರುತ್ತೋ ಅದರ ಮೇಲೆ ಇದು ಕೂಡ ಡಿಪೆಂಡ್ ಆಗಿದೆ. ಸೊ ಅಫಿಷಿಯಲಿ ಮುಂದಿನ ವಾರ ಈ ವೀಕೆಂಡು ಗೊತ್ತಾಗುತ್ತೆ ಈ ಸಿನಿಮಾ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ. ಬಿಕಾಸ್ ಕೂಲಿಯ ಒಂದು ಎಫೆಕ್ಟು, ಹಾಗೆಯೇ ಕೂಲಿ ಜೊತೆಗೆ ವಾರ್ 2 ಕೂಡ ಬರ್ತಾ ಇದೆ, NTR ಮತ್ತು ರಿತಿಕ್ ರೋಷನ್ ಅವ್ರದ್ದು. ಸೊ ಅದರದ್ದು ಪರಿಣಾಮ ಕೂಡ ದೊಡ್ಡದಾಗೇ ಇದೆ. ಬಿಕಾಸ್ ಮೈ ಶೋನಲ್ಲಿ ಈ ಕೂಲಿ ಒಂದು ಕಡೆ ಮತ್ತು ವಾರ್ಗೂ ಪೈಪೋಟಿ ತುಂಬ ದೊಡ್ಡದಾಗಿದೆ. ಅದು ಬಹುಭಾಷೆಯಲ್ಲಿ ರಿಲೀಸ್ ಆಗ್ತಿರೋಂಥ ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಹಾಗಾಗಿ ಬಟ್ ಅದು ಕನ್ನಡದಲ್ಲಿ ರಿಲೀಸ್ ಆಗ್ತಿಲ್ಲ, ಬಟ್ ಕನ್ನಡದಲ್ಲಿ ಕೂಲಿ ಬರ್ತಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮದೇ ಕನ್ನಡ ಸಿನಿಮಾ ತುಂಬ ಅಂದರೆ ನಾನು ಹೇಳೋದು ತುಂಬ ದೊಡ್ಡ ಮಟ್ಟದ ದಾಖಲೆಯನ್ನು ಬರೆಯೋಕ್ಕೆ ಹೊರಟಿರೋಂಥ ಕನ್ನಡ ಸಿನಿಮಾ, ಇದರ ಮಧ್ಯೆ ಇಂಥ ಒಂದು ಸಂದರ್ಭದಲ್ಲಿ ಕೂಲಿ ಅನ್ನೋದಾಗಲಿ ಅಥವಾ ವಾರ್ 2 ಅನ್ನೋದಾಗಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ಈ ಸಿನಿಮಾದ ಒಂದು ಅಪ್ಡೇಟು ನಿಮಗೋಸ್ಕರ ಕೊಟ್ಟಿದ್ದೀನಿ. ನಮಸ್ಕಾರ.